ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಅಂಜನಪ್ಪ ಸರ್, ಈಗ ಸುನಿಲ್ ಕುಮಾರ್ ಸರ್ ಹೇಳಿದ್ರು ಕ್ಯಾನ್ಸರ್ ಅನ್ನುವಂಥ ಒಂದು ಪದ ಬಳಕೆ ಮಾಡಿದ್ರು. ಶ್ವಾಸಕೋಶದ ಕ್ಯಾನ್ಸರ್ ಏನಾದರೂ ಇತ್ತಾ? ಅದು ನಮಗೆ ಪ್ರೆಡಿಕ್ಟೇ ಮಾಡೋಕ್ಕಾಗಲ್ಲ, ಜೊತೆಗೆ ಅದನ್ನು ನಾವು ಫೈಂಡ್ ಔಟ್ ಮಾಡೋದು ಸ್ವಲ್ಪ ವಿಳಂಬ ಆದರೆ ಅದು ಆಲ್ ಆಫ್ ಅ ಸಡನ್ ಡೆತ್ತಿಗೆ ಕಾರಣ ಆಗಬಹುದು ಅಂತ ಕೇಳಿದ್ವಿ ಕೆಲವೊಂದು ಕೇಸ್ಗಳಲ್ಲಿ. ಅದೇನಾದರೂ ಕಾರಣ ಆಯ್ತಾ ಇಲ್ಲಿ ಅಂತ? ಇಲ್ಲಮ್ಮ, ಈ ವಿಚಾರದಲ್ಲಿ ಮಾತ್ರ ವೆರಿ ವೆರಿ ಕ್ಲಿಯರ್. ನಾವೆಲ್ಲ ಸರ್ಜನ್ಸ್ ಇದ್ದೀವಿ. ಪೋಸ್ಟ್ ಆಪರೇಟಿವ್ ಕಾಂಪ್ಲಿಕೇಶನ್ಸ್ ಅಂತೀವಿ. ಮೊದಲೇ ಕ್ಯಾನ್ಸರ್ ಇತ್ತು, ಲಂಗು ಮಿಸ್ ಆಯಿತು, ಅದೆಲ್ಲ ಇಲ್ಲ. ಇನ್ನೊಂದು ಹೇಳ್ತೀನಿ, ನಿಮಗೆ ನೀ ರೀಪ್ಲೇಸ್ಮೆಂಟ್ ಮಾಡಬೇಕಾದ್ರೆ ಅವ್ರನ್ನ ಥರೋ ಚೆಕಪ್ ಮಾಡಿರ್ತೀವಿ, ಮಾಸ್ಟ್ರೆಲ್ ಚೆಕಪ್ ಅಂತ. ಈಸಿ ಫಿಟ್ ಫಾರ್ ಸರ್ಜರಿ. ಈ ಸರ್ಜರಿ ಎಲ್ಲ ಮಾಡೋದು ಜನರಲ್ ಅನಸ್ತೀಶಿಯಾ ಯೂಶುವಲಿ ಅಲ್ಲ, ಸ್ಪೈನಲ್ ಆ್ಯಂಡ್ ಎಪಿಡ್ಯೂರಲ್ ಅನಸ್ತೀಶಿಯಾ ಅಂತೀವಿ. ಈ ಮನುಷ್ಯ 66 ವರ್ಷ ಫಿಟ್ ಇದ್ದಾರಾ ಈ ಆಪ್ರೇಷನ್ಗೆ ಅಂತ ಎಲ್ಲ ಟೆಸ್ಟ್ ಆಗಿರ್ತವೆ, ಅದು ಯಾವುದ್ರಲ್ಲೂ ಇರೋಲ್ಲ. ಬಟ್ ಅನ್ಫಾರ್ಚುನೇಟ್ಲಿ ಈ ಪೋಸ್ಟ್ ಆಪ್ರೇಟಿವ್ ಫ್ಯಾಟ್ ಎಂಬಾಲಿಸಮ್ ಇದೆಯಲ್ಲ, ಇದು ಗೊತ್ತೇ ಕೆಲವ್ರಿಗೆ ಆಗುತ್ತೆ. ಬಟ್ ಅನ್ಫಾರ್ಚುನೇಟ್ಲಿ ಕೆಲವ್ರಿಗೆ ಆದಾಗೆ ಉಳ್ಕೊಳ್ಳಲ್ಲ. ಇದೆಲ್ಲ ಇದೊಂದು. ಬಟ್ ಎಲ್ಲೋ ಈ ಡಿಸ್ಕಷನ್ ಆಗಿ ತುಂಬ ಚೆನ್ನಾಗಿ ನಮ್ಮ ಸುನಿಲ್ ಕುಮಾರ್ ಹೇಳ್ದಂಗೆ ಜನಗಳಿಗೆ ಐ ಓಪನರ್. ಏನೋ ಪಾಪ ಅವ್ರ ಹತ್ರ ಎಲ್ಲ ಇದ್ದೂ ಉಳ್ಕೊಳ್ಳಿಲ್ಲ. ಜನಸಾಮಾನ್ಯರ ಗತಿ ಅಮ್ಮ ಇಂಥವು ಎಷ್ಟು ಡೆತ್ ಆಗ್ತವೆ ಅಂದರೆ, ಇವತ್ತು ನಾವು ಡಿಸ್ಕಸ್ ಮಾಡ್ತಿರೋದು ಇದು ಅಪರೂಪದ ಕಂಡೀಷನ್ ಅಲ್ಲ. ಫ್ಯಾಟ್ ಎಂಬಾಲಿಸಮ್ನಿಂದ ಬಡಬಗ್ಗರು ಎಷ್ಟು ಸಾಯ್ತಾರೆ ಅಂತ ನಮಗೆ ಗೊತ್ತಿದೆ. ಎನಿ ಪೋಸ್ಟ್ ಆಪರೇಟಿವ್ ಕಾಂಪ್ಲಿಕೇಶನ್ ಇದು ಆಗುತ್ತೆ. ಅವ್ನು ಉಳಿಸ್ಬೇಕು ಅಂದರೆ ಎಕ್ಮೋ ಬೇಕು ಅಮ್ಮ. ಎಕ್ಮೋ ಮಿಷಿನು ಎಲ್ಲ ಕಡೆ ಇರಲ್ಲ. ಒಂದು ದಿನಕ್ಕೆ 5 ಲಕ್ಷ ಖರ್ಚು ಬರುತ್ತೆ. ಎಕ್ಮೋ ಯೂಸ್ ಮಾಡಿದ್ದಾರೆ ಇವರಿಗೆ. ಎಕ್ಸ್ಟ್ರಾ ಕಾರ್ಪೋರಿಯಲ್ ಮೆಂಬ್ರೇನ್ ಆಕ್ಸಿಜನ್ ಅಂತೀವಿ ನಾವು. ಲಂಗ್ ಟ್ರಾನ್ಸ್ಪ್ಲಾಂಟು ಅಷ್ಟು ಈಸಿ ಅಲ್ಲ. ಕಿಡ್ನಿ ಟ್ರಾನ್ಸ್ಪ್ಲಾಂಟ್ 3.5 ಲಕ್ಷಕ್ಕೆ ಮುಗಿದೋಗುತ್ತೆ. ಲಿವರ್ ಟ್ರಾನ್ಸ್ಪ್ಲಾಂಟ್ 35 ಲಕ್ಷ ಖರ್ಚಾಗುತ್ತೆ. ಲಂಗ್ ಟ್ರಾನ್ಸ್ಪ್ಲಾಂಟ್ 30-40 ಲಕ್ಷ. ಬಡಬಗ್ಗರಿ ಎಲ್ಲೂ ಹೋಗಬೇಕು. ಎಲ್ಲೋ ಒಂದು ಕಡೆ ಇವತ್ತು ನಾವು ಅವರ ಪುಣ್ಯಾತ್ಮರ ಹೆಸರು ಅನ್ಫಾರ್ಚುನೇಟ್ಲಿ ಈಸ್ ನೋ ಮೋರ್. ಅವ್ರ ಹೆಸರಲ್ಲಿ ಅಟ್ಲೀಸ್ಟ್ ಐ ಓಪನಿಂಗ್ ಡಿಸ್ಕಷನ್ ಅಮ್ಮ ಇದು. ನೀವು ಕೇಳಿದ್ದಕ್ಕೂ ನಾವಿಬ್ಬರು ಹೇಳ್ತಿರೋದು ಜನಸಾಮಾನ್ಯರಿಗೆ ಎಷ್ಟು ಇಂಪಾರ್ಟೆಂಟು. ಬಟ್ ಎಲ್ಲೋ ಒಂದೊಂದು ಕಡೆ ಮೆಡಿಕಲ್ ಪದಗಳನ್ನ ಯೂಸ್ ಮಾಡೋದು ಸ್ವಲ್ಪ ಮಿಸ್ಟೇಕ್ ಆಗ್ತವೆ. ಇದು ಲಂಗ್ ಇನ್ಫೆಕ್ಷನ್ ಅಲ್ಲ. ಇನ್ಫೆಕ್ಷನ್ ಆಗೋದು ಯೂಶ್ವಲಿ ಏನಾಗುತ್ತೆ, ವೈರಸ್ಸು, ಬ್ಯಾಕ್ಟೀರಿಯಾ, ಅದು ರೆಸ್ಪಿರೇಟರಿ ಇನ್ಫೆಕ್ಷನ್. ಅದರೊಳಗೆ ಯಾರಿಗೆ ಮೋರ್ ಕಾಮನ್ ಅಂದರೆ ಸ್ಮೋಕರ್ ಆಗಿರಬೇಕು, ಅವರು ತುಂಬ ಆಲ್ಕೋಹಾಲಿಕ್ ಇರಬೇಕು. ಇವ್ರು ನೋಡಿದ್ರೆ ಹಂಗೇನು ಅನಿಸೋದಿಲ್ಲ, ಗೊತ್ತಿಲ್ಲ, ಬ್ಯಾಕ್ಗ್ರೌಂಡು ಗೊತ್ತಿಲ್ಲ. ಬಟ್ ಈ ವಾಸ್ ಎ ಹೆಲ್ತಿ ಮ್ಯಾನ್. ತುಂಬ ಆರೋಗ್ಯವಾಗಿ ಜನಸಾಮಾನ್ಯರಿಗೋಸ್ಕರ ಇವರು ಸಿಂಪಲ್ಲಾಗಿ ತಾಳಪ್ಪ ಮೊಣಕಾಲು ನಡೆಯೋಕ್ಕಾಗಲ್ವಲ್ಲ, ಇಟ್ಸ್ ಎ ವೆರಿ ಕಾಮನ್ ಆಪ್ರೇಷನ್. ಈಚೀಚೆಗೆ ಮಾಡ್ತಾರೆ. 2 ನೀರು ಒಂದೇ ದಿನ ರೀಪ್ಲೇಸ್ ಮಾಡ್ತಾರೆ. ನಾನು ಸಾಕಷ್ಟು ಮಾಡಿಸಿದ್ದೀನಿ, ನಾನು ಆರ್ಥೋಪೆಡಿಕ್ ಸರ್ಜನ್ಸ್ ಕೈಲಿ ಮಾಡ್ತೀನಿ, ಚೆನ್ನಾಗೂ ಇದ್ದಾರೆ. ರೀಸೆಂಟಾಗಿ 71 ವರ್ಷದ ನನ್ನ ಕ್ಲಾಸ್ಮೇಟಿಗೆ ಮಾಡಿಸಿದೆ, ಇದೇ ಮಣಿಪಾಲ. ಶೀಸ್ ನಮ್ಮೂರಿನಾಗ ಚೆನ್ನಾಗಿ ಓಡಾಡ್ಕೊಂಡಿದ್ದಾರೆ. ಬಟ್ ಅನ್ಫಾರ್ಚುನೇಟ್ಲಿ ಹೆಚ್ಚು ಕಮ್ಮಿ ಆದಾಗೆ ಇದು ಪ್ರಿಡಿಕ್ಟ್ ಮಾಡೋಕ್ಕಾಗತ್ತಾ? ಆಗಲ್ಲ. ಮೊದಲು ಈ ಆಪ್ರೇಷನ್ ಆದಮೇಲೆ ಇವರಿಗೆ ಫ್ಯಾಟ್ ಎಂಬಾಲಿಸಮ್ ಆಗುತ್ತಾ? ಇದನ್ನು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಬಟ್ ಆಗ್ಬಿಟ್ಟ ಮೇಲೆ ನೋಡಿ, ಅವ್ರನ್ನ ಇದಕ್ಕೆ ಹಾಕ್ತಾರೆ, ICUಗೆ ಹಾಕ್ತಾರೆ. ಒಂದು ಗುಡ್ ಹಾಸ್ಪಿಟ್ಲಿಂದ ಇನ್ನೊಂದು ಮೇಯ್ನ್ ಮಣಿಪಾಲಿಗೆ ಕರ್ಕೊಂಡು ಹೋಗ್ತಾರೆ. ಅದು ಗುಡ್ ಹಾಸ್ಪಿಟ್ಲು. ಅಲ್ಲಿಂದ ಕಿಮ್ಸ್, ರೀಸೆಂಟಾಗಿ ಬೆಂಗಳೂರಿಗೆ ಬಂದಿರತಕ್ಕಂಥ ಹೈಟೆಕ್ ಹಾಸ್ಪಿಟ್ಲು, ಹೈದ್ರಾಬಾದ್ ಬೇಸ್ಡ್ ಅದು, ಕೃಷ್ಣದೇವರಾಯ ಇದು. ನಾನು ಕೆಂಪೇಗೌಡ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ಸು, ನಾನು ಆ ಮೆಡಿಕಲ್ ಕಾಲೇಜಿನ ಮೆಡಿಕಲ್ ಚೇರ್ಮನ್ ಇದ್ದೆ. ನಮ್ಮಲ್ಲಿ ಆ ಫೆಸಿಲಿಟೀಸೇ ಇಲ್ಲ. ನಮ್ಮಲ್ಲೆಲ್ಲ ಬರೋರು ಬಡ ರೈತರು, ಹಳ್ಳಿ ಪಳ್ಳಿಯವ್ರು ಬರ್ತಾರೆ. ಅದು ನಮ್ಮ ಹಾಸ್ಪಿಟ್ಲಿಗೆ ಏನೋ ಹಿಂಗಾದರೆ ಏನೂ ಇಲ್ಲ, ದೇವ್ರಿಗೆ ಕೈ ಮುಗ್ದಾಗೆ. ಸೊ ಅದಕ್ಕೆ ಜನಸಾಮಾನ್ಯರು ದಯವಿಟ್ಟು ಇದನ್ನು ತಿಳ್ಕೊಬೇಕು. ಇವತ್ತು ದಯವಿಟ್ಟು ಚೀಫ್ ಮಿನಿಸ್ಟ್ರು, ಡೆಪ್ಯೂಟಿ ಚೀಫ್ ಮಿನಿಸ್ಟ್ರು ಇಬ್ಬರು ಹೋಗಿ ಅವರಿಗೆ ಗೌರವ ಸಲ್ಲಿಸಿ ಬಂದಿದ್ದಾರೆ. ದಯವಿಟ್ಟು ಅವ್ರಿಗೆ ಅರ್ಥ ಮಾಡ್ಕೊಳ್ಳಿ. ಇಂಥ ಒಬ್ಬ VIP ಗೆ, ಒಬ್ಬ ಮಿನಿಸ್ಟ್ರಿಗೆ ಹಿಂಗಾದಾಗೆ ಉಳಿಲಿಲ್ಲ, ಬಡಬಗ್ಗರು ಏನು ಮಾಡಬೇಕು ಅಂತ. ನಿಜವಾಗ್ಲೂ ಸುನಿಲ್ ಅವರು ಇದನ್ನು ಭಾಳ ಚೆನ್ನಾಗಿ ರೇಸ್ ಮಾಡಿದರು. ಸೊ ಇವತ್ತು ಅವ್ರ ಸಾವಿಗೆ ನಮ್ಮ ದುಃಖ ಇದೆ. ಆದರೆ ನೋಡ್ರಿ, ಹಿಂಗಾಗುತ್ತಲ್ಲ, ಹಿಂಗಾದಾಗ ಏನು ಮಾಡಬೇಕು ಜನ? ಈ ಫೆಸಿಲಿಟಿ ವಿಕ್ಟೋರಿಯಾ ಒಳಗಿಲ್ಲಮ್ಮ, ಸ್ಟೇಟ್ ರೆಫರಲ್ ಹಾಸ್ಪಿಟಲ್. ನಾವು ಇದನ್ನು ಎಷ್ಟು ಚೆನ್ನಾಗಿ ಹೇಳೋದು ಅಂದರೆ, ಇಡೀ ಕರ್ನಾಟಕ ಒಂದು ಕಿದ್ವಾಯ್. ನಾವು ಇದೇ ವೇದಿಕೆಯಲ್ಲಿ ಹೇಳಿದ್ದೀವಿ, ಈ ಬೆಂಗಳೂರಿನಲ್ಲಿ ಕೆಂಪೇಗೌಡರು ಹೆಂಗೆ 4 ಗೋಪುರ ಕಟ್ಸಿದ್ರಲ್ಲ, ಹಂಗೆ 4 ಜಯದೇವ, 4 ಕಿದ್ವಾಯಿ, 4 ನಿಮ್ಮೆನ್ಸ್ ಇದ್ರೆ ಎಷ್ಟು ಜನ ಉಳಿತಾರೆ ಗೊತ್ತಮ್ಮ? ಇದಿಷ್ಟೇ. ಆ ಬಡ್ಜೆಟ್ನೊಳಗೆ ಇಡ್ತಾರೆ ಮೆಡಿಕಲ್ಗೆ. ಎಲ್ಲಿಂದ ಆಗುತ್ತಮ್ಮ? ಆಗಲ್ಲ. ಅದರಿಂದ ಇದಕ್ಕೆ ಸಾವಿಗೆ ಮಾತ್ರ ಕ್ಯಾನ್ಸರ್ ಅಲ್ಲ. ಕ್ಯಾನ್ಸರ್ನ ಸಡನ್ನಾಗಿ ಪದ ತೊಗೊಂಡ್ರಿ ನೀವು. ಕ್ಯಾನ್ಸರ್ ಬಗ್ಗೆ ನಾನು ಕರ್ನಾಟಕ ರಾಜ್ಯದ ಕ್ಯಾನ್ಸರ್ ಸೊಸೈಟಿಯ ಫಾರ್ಮರ್ ಚೇರ್ಮನ್ ಇದ್ದೀನಿ. ಜನಸಾಮಾನ್ಯರ ಒಂದು ರಿಕ್ವೆಸ್ಟ್ ಏನು ಗೊತ್ತಾ? ಕ್ಯಾನ್ಸರ್ ಅಂದರೆ ಅಷ್ಟೇ ಮುಗೀತು ಅನ್ಕೋಬೇಡಿ. ಕ್ಯಾನ್ಸರ್ ಈಸ್ ಕ್ಯೂರಬಲ್ ಪ್ರೊವೈಡೆಡ್ ಇಟ್ ಈಸ್ ಡಿಟೆಕ್ಟೆಡ್ ಅರ್ಲಿ. ಶೀಘ್ರ ಪತ್ತೆ, ಕ್ಯಾನ್ಸರ್ ನಾಪತ್ತೆ. ನಿಮಗೆ ದಯವಿಟ್ಟು ಏನಾದರೂ ಒಂಚೂರು ಹೆಚ್ಚು ಕಮ್ಮಿ ಆದರೆ ನಿಮ್ಮ ದೇಹದಲ್ಲಿ, ಕೆಮ್ಮನೊಳಗೆ ಯಾವತ್ತೋ ಒಂಚೂರು ರಕ್ತ ಬಂದುಬಿಡ್ತು, ಮೋಷನ್ನೊಳಗೆ ಒಂಚೂರು ರಕ್ತ ಬಂದುಬಿಡ್ತು, ವಾಂತಿಯಲ್ಲಿ ಬಂತು, ಇವೆಲ್ಲ ಕ್ಯಾನ್ಸರ್ನ ಲಕ್ಷಣಗಳು, ಅರ್ಲಿ ಸಿಂಪ್ಟಮ್ಸು.
ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಜನರಿಗೆ ನಾವಿಬ್ಬರು ವೈದ್ಯರು ಒಂದು ಮಾತು ಹೇಳ್ತೀವಿ, ಲಾಸ್ ಆಫ್ ವೆಯ್ಟ್ ಆ್ಯಂಡ್ ಲಾಸ್ ಆಫ್ ಅಪಿಟೈಟ್. ಚೆನ್ನಾಗಿ ಉಣ್ತಿದ್ದ ಮನುಷ್ಯ ಯಾಕೋ ಈ ನಡುವೆ ಮಸಾಲೆ ದೋಸೆ ಕಂಡ್ರೆ ಆಗಲ್ಲ, ನನಗೆ ಅದು ಕಂಡ್ರೆ ಆಗಲ್ಲ ಅಂದರೆ ದಯವಿಟ್ಟು ನೀವು ವೈದ್ಯರ ಹತ್ರ ಹೋಗಿ ಒಂದು ಚೆಕಪ್ ಮಾಡಿ. ಸಿಂಪ್ಟಮ್ಸು ಅರ್ಲಿಯಸ್ಟ್ ಸಿಂಪ್ಟಮ್ ಅಮ್ಮ, ಲಾಸ್ ಆಫ್ ವೆಯ್ಟ್ ಆ್ಯಂಡ್ ಲಾಸ್ ಆಫ್ ಅಪಿಟೈಟ್. ಚೆನ್ನಾಗಿ ಉಣ್ತಿರೋ ಮನುಷ್ಯ ಯಾಕೋ ಊಟ ಕಂಡ್ರೆ ಬಾಕರಿಕೆ ಬರುತ್ತೆ ಅಂದರೆ ದಯವಿಟ್ಟು ಎಚ್ಚರ ಇರಲಿ ನಿಮಗೆ. ವೈದ್ಯರ ಹತ್ರ ನಿಮಗೆ ಗೊತ್ತಿರಲ್ಲ. ತುಂಬ ಜನ ನಮ್ಮನ್ನು ಕೇಳ್ತಾರೆ ಕ್ಯಾನ್ಸರ್ನ ರೋಗ ಲಕ್ಷಣಗಳು ಏನು ಅಂದರೆ ಇವೆಲ್ಲ ಸಿಂಪಲ್. ನಾವು ವೈದ್ಯರು ಜನಗಳಿಗೆ ಇದನ್ನು ಹೇಳ್ತೀವಿ, ಬಟ್ ಎಲ್ಲೋ ಸುಧಾಕರ್ಗೆ ಏನು ಪ್ರೀವಿಯಸ್ ಕಾಯಿಲೆ ಇರಲಿಲ್ಲ, ಇದ್ದರೂ ಕೂಡ ಡಿಟೆಕ್ಟ್ ಆಗಿ ಪೋಸ್ಟ್ಪೋನ್ ಮಾಡಿರೋ ಆಪ್ರೇಷನ್. ನಿಮ್ಮದು ಲಂಗ್ಸ್ ಸರಿ ಇಲ್ಲ, ನಾವು ಆಪ್ರೇಷನ್ ಬೇಡ ಇವರೇ ಅಂತ ಹೇಳಿರು. ಬಟ್ ಆಪ್ರೇಷನ್ ಆಗಿದೆ ಅಂದರೆ ಈ ವಾಸ್ ಎ ಹೆಲ್ತಿ ಪರ್ಸನ್. ಬಟ್ ಅನ್ಫಾರ್ಚುನೇಟ್ಲಿ ಈ ಫ್ಯಾಟ್ ಎಂಬಾಲಿಸಮ್ ಇದೆಯಮ್ಮ. ಎಂಬಾಲಿಸಮ್ ಅಂದರೆ ನೋಡಿ, 10 ಅವರು ಫ್ಲೈಟ್ನಾಗೆ ಟ್ರಾವೆಲ್ ಮಾಡಿರ್ತಾರಲ್ಲ, ಕಾಲಿಷ್ಟು ದಪ್ಪ ಊದ್ಕೊಂಡಿರುತ್ತೆ, ಮನೆಗೆ ಬರ್ತಾರೆ, ನೆಕ್ಸ್ಟ್ ಡೇ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗ್ತಾರೆ, ಉಸಿರಾಟದ ಕಷ್ಟ. ಯಾಕಂದರೆ ವೆಯ್ನಾಗಿರೋ ಕ್ಲಾಟು ಲಂಗ್ಸ್ಗೆ ಹೋಗುತ್ತೆ. ಪಲ್ಮನರಿ ಎಂಬಾಲಿಸಮ್ ಅಂತೀವಿ ನಾವು. ಹಾರ್ಟ್ ಅಟ್ಯಾಕ್ ಹೆಂಗಾಗುತ್ತಲ್ಲ, ಈ ನಿಮ್ಮ ಶ್ವಾಸಕೋಶಗಳಿಗೂ ಅಟ್ಯಾಕ್ ಇದು. ನಾವು ಈ 3 ಕಡೆ ಬ್ರೈನ್ ಅಟ್ಯಾಕು, ಹಾರ್ಟ್ ಅಟ್ಯಾಕು, ಲಂಗ್ಸಿಗೆ ಈ ಕ್ಲಾಟ್ ಹೋದರೆ ಇಲ್ಲಿ ಕ್ಲಾಟ್ ಅಲ್ಲ, ಫ್ಯಾಟು. ಈ ಚರ್ಬಿ ನಮ್ಮ ದೇಹದಲ್ಲಿರೋದು ವೇಯ್ನ್ಗೆ ಹೋಗಿ ಆ ಉಸಿರಿನ ಲಂಗ್ಸ್ನಾಗಿರೋ ವೇಯ್ನ್ಸ್ನ ಆರ್ಟ್ರಿ, ಆ್ಯಕ್ಚುಲಿ ಅವನು ಪಲ್ಮನರಿ ಆರ್ಟ್ರಿ ಅಂತೀವಿ ನಾವು, ಅದನ್ನು ಬ್ಲಾಕ್ ಆಗಿಬಿಡುತ್ತೆ. ಯಾವಾಗ ಆಕ್ಸಿಜನ್ ನಮ್ಮ ದೇಹಕ್ಕೆ ಸಪ್ಲೈ ಆಗಲ್ವಲ್ಲ, ಎಲ್ಲ ಆರ್ಗನ್ಸು ಒಂದಾದ್ಮೇಲೆ ಒಂದು ಹೋಗ್ತವೆ. ಕಿಡ್ನಿ ಫೇಲ್ಯೂರ್, ನೋಡಿ ಪಾಪ ಅಲ್ಟಿಮೇಟ್ಲಿ ಡೈಸ್ ಆಫ್ ಲಿವರ್ ಫೇಲ್ಯೂರ್. ಸೊ ಇದನ್ನ ಮಾಡ್ಸ್ ಅಂತೀವಿ, ಮಲ್ಟಿ ಆರ್ಗನ್ ಡಿಸ್ಫಂಕ್ಷನ್ ಸಿಂಡ್ರೋಮ್ ಅಂತ. ಸೊ ಅನ್ಫಾರ್ಚುನೇಟ್ಲಿ ಈ ಶುಡ್ ಹ್ಯಾವ್ ಡೈಡ್. ಇಷ್ಟೆಲ್ಲ ಅನುಕೂಲ ಇದ್ರೂ ಕೂಡ ಅವ್ರನ್ನ ಉಳಿಸ್ಕೊಳಕ್ಕಾಗಲಿಲ್ಲ ಅಂದರೆ ಅಲ್ಟಿಮೇಟ್ಲಿ ಫೇಟ್ ಅಂತೀವಿ. ಹಂಗಾಗಿದೆ ಅವ್ರ ಫೇಟ್. ಅದೇ ಹಣೆ ಬರಹ, ಅದನ್ನ ಇದು ಮಾಡೋಕ್ಕಾಗಲ್ಲ ಅಂತ. ಸುನಿಲ್ ಕುಮಾರ್